ಒಂದಾದರ ಕಾಣಬಂದಲ್ಲೋ ಧರ್ಮನಂದನ, ಒಂದು ಮಾತನಾಡದೆ ಮೌನದಿಂದ ಕೂತಿಯಲ್ಲೋ ಜನ. ನಮ್ಮ ಪಂಥ ಪರಾಕ್ರಮವಲ್ಲ, ಸುಟ್ಟು ಬದ್ದಿ ಸುಧರಾಯಿತೆ ಗುಣ ಕಾಂತೆ ಗುಣವಂತೆ ಕಾಂತ ಕಾಂತೆ
ಅಯ್ಯೋ ನಾನಿಲ್ಲದ ವೇಳೆಯಲ್ಲಿ ಅಣ್ಣಯ್ಯನು ಇಂಥ ಮೋಸ ಕೃತ್ಯವನ್ನು ಮಾಡಿದರೆ ಏನು ಹರಿಯದ ಮಗನನ್ನ ವೈದ್ಯರ ಕೈವಶ ಮಾಡಿ ಬೆಳೆದ ಚಿಂತೆಯಿಂದ ಮಾಡುತ್ತ ಕುಳಿತಿರುವ ಧರ್ಮಜ ನಿನ್ನ ಹಿರಿಯತನವೂ ಅಷ್ಟ ಬೆಳೆದಿರುವುದು ಎನ್ನ ಮಗನನ್ನು ಮಾತ್ರ ಎರವು ಮಾಡಿದೆ ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿದೆಯೋ ಧರ್ಮರಾಯ ಮಾಡಿದೆಯಲ್ಲೋ ಮಗನನ್ನು ಅನ್ಯಾಯ ಅಯ್ಯೋ ಕಾಂತ ಕಾಂತೆ ಒಂದು ಪುರುಷನೇ ನಮ್ಮ ಮೇಲೆ ಮುನಿದ ಮೇಲೆ ನಮ್ಮ ಮಾಡತಕ್ಕದ್ದೇನೆ ಕಂದನನ್ನು ಕಳೆದುಕೊಂಡು ಬಂದು ಬಾಂಧವರಿಗೆ ಮುಖವೆತ್ತರಂತೆ ಆಗಿರುವೆನು ಈ ಭೂಮಿಯ ಮೇಲೆ ಹೇಗೆ ಬಾಳಬೇಕು ಕಾಂತ ಮತಿವನು ಹರಿಯದ ಮಗನಿಗೆ ನೇಮ ಒಂದು ಕೊಟ್ಟವರು ಯಾರು ಕಾಂತೆ ನಿಮ್ಮ ಅಣ್ಣನಾದ ಧರ್ಮಜನ ಕೊಟ್ಟಿರುವನು ಪ್ರಿಯ ಅಯ್ಯೋ ಧರ್ಮರಾಯ ಎಂತ ಅನ್ಯಾಯ ಮಾಡ್ತೀವೋ ಅಹೋ ಮಾವಯ್ಯ, ಶಿರಮಣಿ ಎಲ್ಲ ಸಾವಿಗೆ ನಿಯಮವನ್ನು ಕೊಡು ಮಾವಯ್ಯ. ಶಾಪಿಗೆ ನೇಮವನ್ನು ಕೊಡು ಅಂದರೆ ಏನು ಕೊಡೋದಮ್ಮ ಮಾವಯ್ಯ ಶಿರಮಣಿ ಏನು ಕೇಳು. ಚೆನ್ನಾಗಿ ಹೇಳಮ್ಮ ವೈದುವೇಕೇನ ಗುರಿಯಾದೆ ಮಾವ ಇರಬಾರದು ಇಂಥ ಹೆಣ್ಣಿನ ಜೀವ. ವೈದುವೇಕೇನ ಗುರಿಯಾದೆ ಮಾವ
ಮಾವಯ್ಯ ಸೊಸೆ ಶಿರಮಣಿ ನಾವು ಕಾಂತನಿಗೆ ಎಷ್ಟು ಸೆರಗುಡ್ಡಿ ಬೇಡಿಕೊಂಡರೂ ಹೇರವಾಗಿ ಹೋದನಲ್ಲ ಮಾವಯ್ಯ. ಮಾವಯ್ಯ ಸೊಸೆ ಶಿರಮಣಿ ಕಾಂತನನ್ನು ಕಳೆದುಕೊಂಡು ಹೀನಳಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸಲ್ಲವೇ? ಹಾಗ ಮುಖವನ್ನು ನೋಡಿದ ಕ್ಷಣಕ್ಕೆ ಕಣ್ಣಿನೊಳಗೆ ನೀನು ತಂದಷ್ಟಕ್ಕೆ ತಾನೇ ಉದ್ಭವಿಸಿ ಬರವಮ್ಮ ಕನಕಾಂಗೆ. ಪತಿಯನ್ನು ಹಗಲಿ ಬಾಳುವುದಕ್ಕಿಂತ ಸಾಯುವುದೇ ಲೇಸು. ಆ ಬ್ರಹ್ಮನು ನಮ್ಮ ಹಣೆಯಲ್ಲಿ ಹೀಗೆ ಬರೆದಿರುವಾಗ ದಾನ ಮಾಡಿದೇನಿದೆ ಮಾವಯ್ಯ? ಎಂತ ಬರೆದಿರುವಮ್ಮ ಮಾವಯ್ಯ ಸೊಸೆ ಶಿರಮಣಿ ಕಾಂತನನ್ನು ಕಳೆದುಕೊಂಡು ಹೀನಳಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸು. ಸುಮ್ಮನೆ ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವು ಪ್ರಾಣವ. ಕುಸುಮನ್ ಎತ್ತರೆ ಆದ ಸೊಸೆ ಶಿರಮಣಿ ಮಾವಯ್ಯ ಅಯ್ಯೋ ನಿಮ್ಮ ಮುಖವನ್ನು ನೋಡಿದ ಕ್ಷಣವೇ ಕಣ್ಣಿನೊಳಗೆ ನೀನು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವಮ್ಮ ಕನಕಾಂಗೆ. ಪ್ರತಾಪ ಭೀಕರನಾದ ಎನ್ನ ಪುತ್ರನು ಅಲ್ಲಿದ ಮೇಲೆ ನಿಮಗೆ ಸುಖವೆತ್ತುವುದು ಅಭಿಮಾನದಿಂದ ನಿಮ್ಮ ಸೆಳೆಗರವೆಲ್ಲ ಹೋಯಿತು. ಜಗದೋದ್ಭವನು ನಿಮ್ಮ ಮಕ್ಕಳಿಗೆ ಎಂತ ಬರಹವನ್ನು ಬರೆದರು. ಅಯ್ಯೋ ನಾಪಣದ ಮಗನನ್ನು ಗೌರವಗಳೇ ಕದಲ ಮಂಡಲಕ್ಕೆ ಕಳಿಸಿ ನಮ್ಮೆಲ್ಲರಿಂದ ದುಃಖಕ್ಕೆ ತಂದೊಡ್ಡಿದರು. ಸಾಕು ಸಾಕು ಇಂದ ನಮ್ಮ ಬಾಳೆಲ್ಲ ಸುಟ್ಟು ಹೋಯಿತಮ್ಮ ಕನಕಾಂಗೆ, ಅಭಿಮಾನಿನ ಹಕ್ಕಾಂಗೆ. ಮಾವಯ್ಯ ಶಿರಮಣಿ ಮುತ್ತೈದತನವೇ ಇಲ್ಲದ ಮೇಲೆ ಭೂಮಂಡಲದ ನಾವಿದ್ದು ಫಲವೇನಿದೆ ಮಾವಯ್ಯ? ಏನು ಯಾರು ಮಾಡುವುದು ಏನಿದೆಮ್ಮ ಮಾತೆ? ಮುತ್ತೈದೆಯರನ್ನ ಮುಖವನ್ನು ನೋಡಲು ಮಾವಯ್ಯ ಮುತ್ತೈದೆಯರು ಸಹ ನಮ್ಮ ಮುಖವನ್ನು ನೋಡದೆ ಹೋಯಿತಲ್ಲ ಮಾವಯ್ಯ? ರಾಜನ ಸಭೆಯಲ್ಲಿ ನಿಯಮವನ್ನು ಕೊಟ್ಟವರು ಯಾರಮ್ಮ? ಮಾವಯ್ಯ ಸೊಸೆ ಶಿರಮಣಿ ರಂಟೆ ರಂಟೆ ಎಂದು ಎಲ್ಲರೂ ಹಾಡಿಕೊಳ್ಳುತ್ತಿರುವರು. ಈ ಭೂಮಂಡಲದಲ್ಲಿ ಹೇಗೆ ಜೀವಿಸಬೇಕು ಮಾವಯ್ಯ? ಅಯ್ಯೋ ನಮ್ಮೊಂದು ಪುತ್ರ ಸೋಲಿಗೆ ಊಡಿ ಮಾಡಿದರೆ ನಿಮ್ಮ ಮುತ್ತೈದಕ್ಕೆ ಬಂಧನವನ್ನು ತಂದಿಟ್ಟಿದ್ದಾರೆ. ಮುತ್ತೈದೆಯರನ್ನ ಮುಖವನ್ನು ನೋಡಲು ಸೊಸೆ ಶಿರಮಣಿ ಮುತ್ತೈದೆಯ ತಲೆ ಇಲ್ಲದ ಮೇಲೆ ಭೂಮಂಡಲದವಳು ನಾವಿದ್ದು ಸಾರ್ಥಕವೇನಿದೆ ಮಾವಯ್ಯ? ಮಾವಯ್ಯ ಸೊಸೆ ಶಿರಮಣಿ ನಮಗೆ ಆಸೆ ಕುಂಕುಮನೆ ಕಾದುಕೊಂಡ ಮೇಲೆ ಇಲ್ಲಿ ಮುತ್ತೈದೆಯರು ಸಹ ನಮ್ಮ ಮುಖವನ್ನು ನೋಡದೇ ಹೋಯಿತು. ಆದ ಕಾರಣ ಪತಿಯನ್ನು ಕಳೆದುಕೊಂಡು ಹೀನಳಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸಲ್ಲವೇನು ಸುಭದ್ರ ರಮಣ? ಇರಲಾರೆವು ನಾವು ಒಂದು ಕ್ಷಣ. ಶತ್ರುಗಳ ಶಿರವಂತ ಕಿತ್ತವಿ ಸಾಧುವ ಅತ್ಯುತ್ತಮ ಬಲಶಾಲಿಗಳ ನಾವಿದ್ದು ಪುತ್ರನು ಪರದೇಶಿಯಾಗಿ ಹೋದರೆ ಚಿತ್ತದ ಪಿತನಿಗೆ ಗೊತ್ತಿದ್ದು ಎನ್ನ ಮಗನ ಕುತ್ತಿಗೆ ಎಂಬುದನೆ ಸ್ವಂತ ರೂಪನು ಬರುವ ಅಭಿಮಾನಿಯು ಪ್ರಾಣಕ್ಕೆ ಮೂಲವಾದಿಯನು ಅಂತಕನ ಪುತ್ರ ಏನು ಹೇಳಿ ಧರ್ಮದೇಶಿ ಎಂಬ ಚರಿತ್ರ. ಮಾವಯ್ಯ ಶಿರಮಣಿ ನಾವೆಷ್ಟು ಹೇಳಿದ್ರು ಇದು ಒಂದೇ ಮಾತಲ್ಲವೇ ಮಾವಯ್ಯ? ಏನು ಮಾಡುವುದು? ನಮ್ಮ ಕರ್ಮವು ಹೀಗಿರಲು ಯಾರು ಮಾಡುವುದು ಹೇಳಿದೆಮ್ಮ ಮಾವಯ್ಯ ಸೊಸೆ ಶಿರಮಣಿ ಆ ಸಿಂಧು ಪುರೇಶನು ನಾವು ಹೀಗಿದ್ದರೆ ನಮ್ಮ ನಡತೆಯನ್ನು ಮೆಚ್ಚುವನೇನು ಮಾವಯ್ಯ? ಸಿಂಧು ದೇಶ ಪುರೇಶನು ನಮ್ಮ ಮೇಲೆ ಮುರಿದನಮ್ಮ. ಸುಮ್ಮನೆ ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡಿಯು ಪ್ರಾಣ. ಅಹೋ ಮಾವಯ್ಯ ಸೊಸೆ ಶಿರಮಣಿ ಎಮ್ಮ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸಾವಿಗೆ ನಿಯಮವನ್ನು ಕೊಡೆಂದರೆ ಏನು ಕೊಡುವುದು ಮಾತೆ? ಮಾವಯ್ಯ ಸೊಸೆ ಶಿರಮಣಿ ಪತಿಯನ್ನು ಕಳೆದುಕೊಂಡು ಒಂಟಿಯಾಗಿ
ಸಮೇತ ಸಾವಿಗೆ ಮೇಘವನ್ನು ಕೊಟ್ಟು ಬಿಟ್ಟರೆ ನಿಂತ ಜಾಗದಲ್ಲಿ ಪ್ರಾಣವನ್ನು ಬಿಡಲು ಮಾವಯ್ಯ. 10 ಮುತ್ತುಗಳಂತೆ ಜಾತ ಮುತ್ತುಗಳೆಂದು ಉತ್ತರೆ ಅಯ್ಯೋ ನಿನ್ನ ಮುಖವನ್ನು ನೋಡಿದ ಕ್ಷಣವೇ ಕಣ್ಣುಗಳಿಗೆ ನೀರು ತಪ್ಪಿಸಿ ಬರಬಮ್ಮ ಉತ್ತರೆ ಮಾವಯ್ಯ ವಿಶ್ವೇಶ್ವರ ಮನೆ ಹೇಳಿದರೆ ಕೇಳು ಮಾವಯ್ಯ. ಚೆನ್ನಾಗಿ ಹೇಳಮ್ಮ. ಪ್ರಾಣ ಕಾತನ ನಾನು ಸಾಗಲಿ ಬಾಳೆನು ಹೆಣ್ಣು. ಪ್ರಾಣ
ಇದಕ್ಕಿಂತ ಸಾಯುವುದೇ ಲೇಸು. ಅದಕ್ಕಾಗಿ ಎಲ್ಲಾದರೂ ಕೆರೆದ ಬಾವಿನ ನೋಡಿಕೊಂಡು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವರು ಎಂಬ ಸಾವಿಗೆ ನೇರವನ್ನು ಕೊಡು ಬಾಬಾ ದಿವ್ಯ ಪ್ರಭಾವ. ಎಂತ ಅನ್ಯಾಯವನ್ನು ಮಾಡಿದೆಯೋ ಧರ್ಮರಾಯ, ಮಗನನ್ನು ಮಾಡಿದೆಯಲ್ಲೋ ಅನ್ಯಾಯ. ಎಲ್ಲ ಮನಸ್ಸಿನ ದುರ್ಲಕ್ಷಣವನ್ನು ನೀನೇ ಕಂಡಿಡಿದೆ, ಎನ್ನಲ್ಲಿ ಇನ್ನು ಮುಂದುವರೆದೇ ಮಾತನಾಡಿದೆ. ಕಂದನಾದ ಅಭಿಮಾನ್ಯನು ನಿನಗೆ ಮಾತ್ರ ಮಗನು, ನನಗೆ ಮಗನಲ್ಲವೇ? ನಿನಗೆ ಮಾತ್ರ ಪುತ್ರ ಶೋಕನು, ನನಗೆ ಮಾತ್ರ ಪುತ್ರ ಶೋಕನಲ್ಲವೇ? ದುರದಿನ ಅಗ್ನಿ ಗಂಡನಾದ ಪಾತ್ರ ಯಾತ ಕಾಡಿಯೋ ಇಂಥ ಮಾತು ಅನರ್ಥ. ಅಣ್ಣ ನಿನಗೆ ಪುತ್ರನ ಬೇಗ ಅಂತ ಕರಣ ಉತ್ತರ ಚಿಕ್ಕವನು ಚಕ್ರವೆಂಬದ ಕೋಟೆಗೆ ತರಳುವುದು ನಿನಗೆ ತಕ್ಕದ್ದಲ್ಲಂದು ಏಳವದಕ್ಕೆ ನಿನ್ನ ನಾಡಿಗೆ ನಾಗರ ಮುಪ್ಪು ಬಿರುದು ಮುರಿದು ಹೋಯಿತೆ. ಅಯ್ಯ ನೆಟ್ಟಿಗೆ ನಿನ್ನ ಚರ್ಯ ಅವು ಕುಶಲ ರಚಿತನಾದ ಅರ್ಜುನ ಧರ್ಮವಂದನ ಅಸಮ ಚಕ್ರವನ್ನು ವೇದಿಸುವುದಕ್ಕೆ ನಿನಗೆ ಸದಳವೆಂದು ಸಿಸವಿಗೆ ಬಹುವಿಧವಾಗಿ ಹೇಳಿದನು. ಅಸುಳಿಯು ವೇದರೋಷವನ್ನು ರಿಪಬಲವನ್ನು ಬಿಡಲೆಂದು ಹೋದನು. ಹೊಸವ ಇವನ ಯಾರು ಒಂದು ಐತಾಸೋಮವನ್ನು ಸಿಕ್ಕಿದರೆ ಇಶಾಕದಿಂದವರ ಬಸರಿಯನ್ನು ಸಿಳಿದನು. ಹೊಸದಿಪತಿಯಾದ ಸುಯೋಧನ ಸುತನೋರ್ವರನ್ನು ಹೆಸರಿಲ್ಲದಂತೆ ಮಾಡಿದನು. ಮುಸುಕಿ ಕರ್ಣ ದ್ರೋಣಾದಿಗಳನ್ನು ಚಡರತಾದಿಗಳನ್ನು ಕೈಗಡಿಸಿ ಕಳವಳಿಸುವಂತೆ ಮಾಡಿದರು. ಊರ್ದ್ರೋಳವಿಲ್ಲದ ಕೀರ್ತಿಯನ್ನು ಪಡೆದು ಕಡೆಗೆ ವಾಸನವನ್ನು
ತಂಡಕ್ಕೆ ಸೇರಿದರು. ಇನ್ನೇನಿದೆ, ತಮ್ಮನಾದ ಗಾಂಧೀವಿ, ಮಗನಾದನು ನಿರ್ಜೀವಿ. ಮುಕುಟವರ್ಧನನಾದ ಅಗ್ರಜ ಅನುಜ ಭೀಕರನು ಮನಾದ ನಕಲ ದೇವಾದೇವಿ ಬೋಧನ ಸಾಧಿ ಕಾದಿಗಳಿಗೆ ನೇಮವನ್ನು ಕೊಡದೆ ಅರಿಯದ ಬಾಲಕರನ್ನು ಅರಿವರ ಸಮೂಹಗಳಿಗೆ ದುಃಖಿಸಿ ಮನಿಸಬಹುದೇ? ವೀರಾದಿ ವೀರರು ನಾವಿಂದು ಪುಕ್ಕಳು ಪರದೇಶಿಯಾಗಿ ಹೋದರೆ ಹೊರಗಡ ಮಾರಿ ಹೊರಗೆ ಎಂಬಂತೆ ನಾವಿಲ್ಲದ ವೇಳೆಯಲ್ಲಿ ಎಂದು ಮಗನನ್ನು ಮಾತ್ರ ಬಂಧಿಸಿದಿರಿ. ನೀವೆಲ್ಲರೂ ಜೀವಗಳರಾಗಿ ಉಳಿದಿರುವರಿ. ನಿಮ್ಮನ್ನು ಅನ್ನುವುದೇನಿದೆ ಧರ್ಮರಾಯ? ಮಗನನ್ನು ಮಾಡಿದಿರಲ್ಲೋ ಅನ್ಯಾಯ. ಅತಿಕ್ರಮಣಾದ ತಮ್ಮ ಪಗುಳ ಓ ಭೀಮಸೇನ, ನಿಷ್ಫಲವಾದವರಿಂದ ಏನು ಪ್ರಯೋಜನ? ಹಿರಿಯವಾದ ಅಗ್ರಜರಿಗೆ ಇಂಥ ತಿರುನುಡಿಗಳನ್ನಾಡಿದರೆ ಇವರಿಗೆ ಮಾತ್ರ ಬಾರದು. ದೇಶವಾದದ ಮೋಸವಿಲ್ಲದ ಅಣ್ಣಯ್ಯನು ನಿಮ್ಮ ದುರ್ಭಾಷೆಗಳನ್ನು ಕೇಳಿ ಮನೋವೇದನೆಗೊಂಡು ಕಣ್ಣೀರು ಸುರಿಸಿದರೆ ನಮ್ಮ ವಂಶವು ನಾಶವಾಯಿತು. ಅಹೋ ಇಂದ್ರ ಸಂಜಾತನೆ, ನಿನ್ನ ಕರ್ತನಿಗೆ ನಿಮ್ಮ ಅಗ್ರಜರು ಇಲ್ಲದ ಏಳದಲ್ಲಿ ಹೋಗಲೆಂದು ಅವರಿಗೆಲ್ಲ ಬೇಡಿದರು. ತರುಣನಾದ ಅಭಿಮಾನ್ಯನು ಧರ್ಮಜನ ವಾಕ್ಯವನ್ನು ಉಲ್ಲಂಘಿಸಿದನು. ಸುಮ್ಮನೆ ನೀನು ಮಾತನಾಡಿದರೆ ಅಗ್ರಜನಲ್ಲಿ ತಪ್ಪೇರಿದ ಜವಿಜಯ ಒಟ್ಟು ಮಗಾರಿದ ಸಮುದಯ. ಅಖಂಡ ಗಿರಿಮಂಡಲದಲ್ಲಿ ಬೆಳಗೊಂಡ ಭುಜಬಲ ತಂಡ ಪಾಂಡಿತ್ಯನಿಧಿ ಭುಜ ಕಂಠಗಳ ಮಂಡಮಡಿಯಲ್ಲಿ ಉಂಟಾಗುವ ಮಗನನ್ನು ರಣಮಂಡಲಕ್ಕೆ
ಕೇಳಿ ಇಂದಿನ ಕಾಲದ ಆಶ್ಚರ್ಯ. ಕಂದನಾದ ಅಭಿಮಾನಿಗಳಿಂದ ಹೋದ ನಮ್ಮ ಸೈನ್ಯ ಸಮೂಹವನ್ನು ಹಿಂದೂ ಧರ್ಮವರಿಂದ ಇಮಿತ್ತರನ ಸೈನ್ಯವನ್ನು ಸಲವರನ್ನು ಇಮಿತ್ತರನಾಗಿ ಮಾಡಿದರು. ಸಾಕಾಗಿ ವೀರಾದ ಮೊದಲಾದರನ್ನು ತೆಗೆದುಕೊಂಡರು. ಸಾಲೇವ ಹೋರಾದ ದ್ರುಪದಾದಿಗಳನ್ನು ಹಿಂದಿರಿಸಿದರು. ತಮಗೆ ಅಗೋಡು ಋಗೋಡರನ ಪಕ್ಷದೊಳಗೆ ಇಸುಕೆಗಳನ್ನು ನಾಟಿ ರೊತ್ತ ಏಜಲು ಸಿಕ್ಕಿದೆ. ಕೂಸಿನಿಂದ ಹೋಗಿ ಕಾಳವೆನ್ನೆಸಿನೆಂಬ ಸುತ್ತನಿಗೆ ಹೊಸವಿಲ್ಲದಂತಾಯಿತು. ಅಸಮಬಲ ಸಾರಿಯಾದ ಪಾಪ ಆಯಿತು. ಇಂದಿನ ಕಾರ್ಯವು ಎತ್ತ ಸಾಕು ಸಾಕು, ನಾನು ಇನ್ನ ಇರಲಾರದು ಅನರ್ಥ. ಪಡೆಯುಪನಾದ ಧರ್ಮದಲ್ಲಿ ಅರ್ಜುನನೇ, ಕೇಳಿ ನುಡಿದ ಬಂದ ಬಲವೇನು ಸಾಕೆಂದು ಒಡೆಯಲಿಲ್ಲದ ವಸ್ತುವಾದನ. ಪುತ್ರ ಶೋಕಾಗ್ನಿ ಎಷ್ಟು ಒಡೆದು ಬಂದನ್ನು ತಡೆಯದೆ ಕೋಳಿಯ ಕಟಮಾಟದ ನುಡಿ ನುಡಿ ಹಿಡಿ ಹಿಡಿ ಅವನ ಜೀವಕ್ಕೆ ಸಂಸ್ಕಾರ. ಹೇಳುವ ಕೋಪದ ರಸವು ಎಕ್ಕಳ ವಾಕ್ಯವರ ಸೂಚನ ಉಚ್ಚರಿಸಿ ಬರುವುದು ಧರ್ಮನಂದನ. ಶೀಘ್ರವಾಗಿ ಹೇಳು, ತಡೆಯಲು ಎನ್ನುವ ಕೋಪವು ಈ ಕ್ಷಣ. ರಿಪುಕುಮಾರ, ಓ ಅಣ್ಣ ಧರ್ಮನಂದನ, ಪ್ರಚಂಡತರ ಮಾತನಾಡುವ ವೀರಾದಿಯೋ ಧರ್ಮನಾದ ಪಾತ್ರ ತ್ರಿಲೋಕಗಳು ಅತಿ ಸಮರ್ಥ. ಇಂದಿನ ಅವಧಿ ಸಿಂಧೂ ಕುಮಾರರೆಂಬ ಸೈನ್ಯವೇ ನಮ್ಮ ಕಂದನ ಪ್ರಾಣಕ್ಕೆ ಮೂಲವಾದರು. ಇಂದ್ರ ಸಂಜಾತ ರಿಪಗಣಪತಿ ನಿರ್ಮಿತ. ಅವು ಅಣ್ಣನಾದ ಧರ್ಮನಂದನ, ಧರ್ಮನಾದ ಅರ್ಜುನ, ಸೈಂಧವನೆಂಬ ದುಷ್ಟಿಂತಕನು ಎನ್ನ ಮಗನ ಮೇಲೆ ಮಾಡಿದನು ಇಷ್ಟೊಂದು ದೌರ್ಜನ್ಯ. ಹೌದು ಅರ್ಜುನ, ನಾಯ ಹರವಿಂದಾಗ್ತನು ಹತ್ತಮಿತರ ಬೆಳೆಗಾಗಿ ಸೈಂಧವನೆಂಬ ದುಷ್ಟಿಂತಕನ ಮಸ್ತಕವನ್ನು ಕತ್ತರಿಸಿದನು. ನಾನು ಆಡಿದ ಭಾಷೆಯನ್ನು ಕೇಳು ನೀನು. ಹೇಳುತ್ತಮ್ಮ. ಸೈಂಧವನ ಅರಣ ದುರ್ಗದಲ್ಲಿ ಅರಿಯ ಕಡಲೊಳಗಲ್ಲಿ ರವಿಯ ಮರೆ ಹೋಗಲಿ. ಬಡವನ ತರಳಿ ತೊಲಗುವ ಮುನ್ನ ಅವನನ್ನ ಕೊಲ್ಲದಿದ್ದರೆ ಗುರುವದ ಹರಮುರು ಅಂತಕನ ವೇದ ವಾಕ್ಯದ ಇಂಥ ಪರಣಿಗೆ ಬದಗುವ ದುರ್ಗತಿ ತಿಳಿಯುವುದು ನಾನಾಡಿದ ಭಾಷೆಯನ್ನು ಕೇಳು. ಅದರ ಚೆನ್ನಾಗಿ ಪುರಾಂಧರ ಮಾತ ಗಂಧರ್ವ ಲೋಕವಂತರು ಸೈಂಧವರೆಂಬ ಗಂಧರ್ವ ಅರೆಗಡಿಯವನೆಂಬ ಶಬ್ದವನ್ನು ಸೈಂಧವನು. ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರವೇಶವನ್ನು ಗೈದು ಮತ್ ಕಾರ್ಯವನ್ನು ಗೈಸಿ ಬರುವುದು ಧರ್ಮನಂದನ. ಜಯನ್ನ ವಚನ. ಕೃಷ್ಣ, ಎಲ್ಲ ಸಾರಥಿ ನಿರ್ಜಲಾಧಿಪರಾದ ನನ್ನನ್ನು ಅರ್ಜುನನು ಮಾಡಿದ ಪ್ರತಿಜ್ಞೆಯನ್ನು ದುರ್ಜನಾದ ಸೈನ್ಯವ ಸೆರೆಗೆ ಎಡೆಹಿಡಿಯುವುದಕ್ಕೆ ಧನಜನ ಮಾಡುವ ಕೋರಿಕೆ ನೆಲೆಸಿರುವುದಕ್ಕೆ ಪ್ರಯತ್ನವನ್ನು ಮಾಡುವನವರು ಸಾರಥಿ ಉಪವನ್ನು ಮಾಡುವುದಿಲ್ಲ. ನಿನ್ನ ಸಿದ್ಧಾಗಲಿ ಭೂಪತಿ. ದೇವ ಹೇಳಿದ ಚೆನ್ನಾಗಿ ಹೇಳಿದ ಮಾಧವ ಕೇಳು ಈ ನನ್ನ ದುಃಖ. ಮಾಧವ ಕೇಳು ಈ ನನ್ನ
ಅದನ್ನು ತಪ್ಪಿಸಲು ಯಾರಿಂದಲೂ ಶಕ್ಯವಿಲ್ಲ. ನೀನು ಏಕಿಯಾಗಿ ಮಾತನಾಡಿದರೆ ಬಂದು ಫಲವೇ? ಯವನಂದನ ಮಗನಿಂದಲೇ ದುಃಖ, ಮಗನಿಂದಲೂ ಕಾಣು ಸುಖ. ಧರ್ಮನಂದನ ಕೃಷ್ಣ, ಪ್ರಪಂಚದಲ್ಲಿ ಮಗನ ಹುಟ್ಟಲಿಲ್ಲ ಎನ್ನುವುದು ಪುತ್ರ ವಾಯಿಸಿದ್ದ ಎಂಬ ಪ್ರೀತಿ. ಮಗನ ಹುಟ್ಟಿದ ತದನಂತರ ವೈದ್ಯರ ಮನೆಗೆ ಸುರುವಾಡಿ ಏನು ಬಡತನದಿಂದ ಇಂಥವಂತರ ಮಾಡಬೇಕು ಎಂದು ಚತುರ್ದಶಿ. ತದನಂತರ ಯೌವನವು ಪ್ರಾಪ್ತವನ್ನು ಗಳಿಸಲು ಮೆಲ್ಲನೆ ಜನಗಳ ಮನೆಗೆ ಸುರುವಾಡಿ ಸಾಲವೆಂಬಂತೆ ಯೋಚನೆ ಮಾಡುವುದು ಪಂಚಮನಿಷಿ. ಧರ್ಮಜ ಅಲ್ಲಿಂದ ಬಾಳೆಂಪೆಲ್ಲದಕ್ಕೆ ಸಜಮಗನ ಕಡೆಯಿಂದ ಕೋಲಿಗೆ ಹೊಡೆಸಿಕೊಂಡು ಮೂಲೆಯಲ್ಲಿ ಯೋಚಿಸುತ್ತಾ ಅಲ್ಲಿಂದ ನಿನ್ನ ಮಗನ ಆಯುಷ್ಯ ತೀರಿದಂದು ಎನ್ನ ಮೇಲೆ ನೀರನ್ನು ಗೋಳಾಡಿಸುತ್ತಾ ಇಳಿಸಿ ಕೈ ಬಿಟ್ಟ ಹೋದ ಫಲಕ್ಕೆ ತನ್ನ ನಿಜವನ್ನು ತಾನು ತಿಳಿದರೆ ತಾನು ತಿಳಿದಿರಕ್ಕೆ ಧರ್ಮಜ. ಕೃಷ್ಣ, ಕಮಲ ಪಕ್ಕದಲ್ಲಿ ಕಾಣುವ ಜನರಲ್ಲಂತೆ ಜೀವನವು ಚಪಲವಾಗಿ ಹೋಗುತ್ತಕ್ಕದ್ದು. ಬಂಧು ಬಾಂಧವರನ್ನು ಸತಿಸುವರೆಂಬ ಶಂತೆ ಕೂಡದಲ್ಲಿ ಕೂಡಿ ಬಯಲಾಗಿ ಹೋಗುತ್ತಕ್ಕದ್ದು. ಇದ್ದರೆ ಸಂಪಾದಿಸಿದ ಮಾಂಸವನ್ನು ಅಪವಾಸ ಮಾಡಲು ಯೋಚಿಸುತ್ತ ಕುಳಿತಿರುವರು ಸರಿಸುತ್ತಾರೆ. ಧರ್ಮಜ, ಕೈ ಬಿಟ್ಟ ಫಲಕ್ಕೆ ಆಸೆಯ ಪಟ್ಟರೆ ಬಿಡುತ್ತಬಹುದು. ನಿಜ ಗೆಳೆಯರು ಬಿಡುಗಡೆ ಮುಖದ ಪಾಪ. ಕಪಟನಾಟಕನಾದ ಶ್ರೀಕೃಷ್ಣ ಭೀಮಸೇನ ಇದಿಷ್ಟನ್ನು ಆಗಲೇ ಓದಿ ಏನು ಹೇಳಿದೆ? ಎದ್ದ ಮಾತನ್ನು ಹೇಳಿದನು ಭೀಮಸೇನ. ಪುತ್ರ ಶೋಕವನ್ನು ಮುಗಿಸುವುದಕ್ಕೆ ಶಾಂತಿಯನ್ನು ಕೇಳುವುದಕ್ಕೆ ಬಂದಿಯೋ ಈಶ್ವರ. ಇಂದಿನ ಅವಧಿ ಅಭಿಮಾನ್ಯರನ್ನು ಗೌರವದ ವಿಕರಗಳಿಗೆ ಸಂಹಾರ ಮಾಡ್ತೀನಿ. ಈಗ ಏನಂತೆ ಬೇಳುವುದಕ್ಕೆ ಬಂದಿಯ ಸುದ್ದಿ. ಹಾಗಾದರೆ ವಾಯುನಂದನ ಜೀವಜಾಂತರಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯರನ್ನು ಕಾಪಾಡುವುದೆಂದೇ ನಿನಗೆ ಅತಿಶಯವೇ? ನಿನ್ನ ಮಾಯಾ ಕಾಲದಲ್ಲಿ ನನಗೇನು ತಿಳಿದಿಲ್ಲ. ನೀನು ತಾಯಿಯನ್ನು ಕೊಂದ ಮಾಯಾಕಾರನು ನೀನು. ಸೋದರಿಯರಾದ ಅಭಿಮಾನ್ಯರನ್ನು ಉಳಿಸುವೆಯೇನೋ ಮುರಾರಿ. ನಿನ್ನ ಆಹಾ, ಏನು ಮಾತನ್ನಾಡಿದೆ ವಾಯುನಂದನ? ಹಾಗಾದ್ರೆ ಹೇಳುವುದು ಕೇಳುವ ಚೆನ್ನಾಗಿ ಹೇಳು. ಪುತ್ರ ಶೋಕವೋ ನಿನಗೆ ಬೆಟ್ಟದ ಚಿಂತೆಯೋ, ಪುತ್ರ ಚಿಂತೆಯೋ ನಿನಗೆ ಬೆಟ್ಟದ ಚಿಂತೆಯೋ, ಆಹೋ ವಾಯುನಂದನ ಏತೋ ಮಾತನಾಡಿದೆ? ಇಷ್ಟ ಮಾತನಾಡಿದ ನೀನು ಏತಕ್ಕೆ ಬಂದು ಒಡೆಯಿತೋ ಇಂಥ ಮೂರ್ಖತನ? ಐಶ್ವರ ಬೆಟ್ಟದ ಸಿಟ್ಟವೋ ಇಲ್ಲವೇ ಅಡಿವಾರದಲ್ಲಿ ಹಣ್ಣು ಕಾಯುವುದನ್ನು ಕಾಲ ಕಡಿಮೆ ಚಿಂತೆವೋ ಮತಿ ಭ್ರಮ. ಆಯುಷ್ಯದ ಬಲವನ್ನು ವಿಮಾನದ ಸಂಗತಿಯನ್ನು ಕೇಳಿದರೆ ಏನೊಂದು ಹೇಳಿ
ಸಕಲ ಹೃದಯಾಂತರಿಗೆ ಯಾಮಿಯಾಗಿ ಅಭಿಮಾನ್ಯನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿರಿ. ಸಹೋದರಿಯಾದ ಸುಭದ್ರೆಯನ್ನು ದುಃಖಾತ್ಮೊಳಗೆ ಮುಳುಗಿಸಿದೆ. ನಮ್ಮ ಅಣ್ಣ ತಮ್ಮಂದಿರಿಗೆ ಕಣ್ಣೀರು ಧರಿಸಿರಿ. ಇಂಥ ಅನ್ಯಾಯ ಮಾಡುವವರೇ ಕೃಷ್ಣರಾಯ ಎಲ್ಲರಲ್ಲಿ ಮಾಡಿದಂತೆ ನಿನ್ನ ಚಮತ್ಕಾರವು ಎಲ್ಲ ಮುಂದೆ ತೋರ ಬಂದರೆ ಮಗನಾದ ಯಾದವರ ಬಲಿಯಾದವಲ್ಲವನು ಈಗ ಸಮುದ್ರಕ್ಕೆ ಹೊತ್ತೊಯ್ಯದಿದ್ದರೆ ಬಾಪುರೇ ನಾರಾಯಣ ಎಲ್ಲ ಕಾಲದಲ್ಲಿ ನಡೆಯುವ ಕಥೆಯನ್ನು ನೋಡಿ ಮಾತನಾಡುವ ಅಪ್ಪೋ ವಾಯನನ್ನ ಇದನ್ನು ಮತ್ತೇನು ಹೇಳೋದು ಕೇಳು. ಅದೇನು ಚೆನ್ನಾಗಿ ಮನಮೂರ್ಖನಾಗಬೇಡ, ಒದರಿ ಒದರಿ ಪಡೆಯಬೇಡ. ಮನಮೂರ್ಖನಾಗಬೇಡ, ಒದರಿ ಒದರಿ ಪಡೆಯಬೇಡ. ಮಾತಿನಲ್ಲಿ ಬಳಸಬೇಡ, ಮಾತಿನಲ್ಲಿ ಬಳಸಬೇಡ. ನರಮೂರ್ಖನಾಗಿ ಒದರ ಮೇಲೆ ಚಕ್ಕ ಪೋಳಿಯ ಮೇಲೆ ಎದವನ್ನು ತೋರಿಸುವಂತೆ ಸ್ವಲ್ಪ ತಾಳು. ನಿನ್ನಿನ ವಿದ್ಯದೊಳಗೆ ಎದ್ರದೊಡನೆ ಪದ್ಮ ಯುಗದಲ್ಲಿ ಮುಂಭಾಗದಲ್ಲಿ ಏನಾಯಿತು ನಿನ್ನಯ್ಯ ಬಾಳು. ಅದು ಮಾತ್ರ ನನಗೆ ಮೊದಲು ಇವರು ಕೋದರ ಬಿಡುಬಿಡಿನ ಬಡಿವಾಗ. ಅಪ್ಪೋ ಜಗಜಾತ್ಸನೆ ನೀನ್ ಯಾವ ದುಡ ಕ್ರಮನು ನೀನ್ಯಾವ ದುಡಿದ ಕ್ರಮದ ಕಲಿಮಿ ಮನೆ ಆಗಾಗದ ಓಡಿ ಹೋಗಿ ಕಾಲ ಯಮನನನ್ನು ಕೊಲ್ಲಿಸಿದೆ. ಹನುಮನೇತ್ರನೇ ಭೀಮಸೇನೇ ತನ್ನ ಮಾಟದ ಮದು ಕೈಗಟ್ಟರನನ್ನು ಬೇಡಿ ಕೊಲ್ಲಿದಿ. ಕಾಲದವನ್ನು ಎಸಗದೆ ಮಗನನ್ನು ಕೈ ಮಾಡಿ ಕೊಲ್ಲಿಸಿದೆ. ಉತ್ತೋತ್ಪನ್ನನಾದ ರಾಕ್ಷಸರ ನೆತ್ತಿಗೆ ನಿತ್ಯಂ ತೊರೆದು ನೀರೊಳಗೆ ಮುತ್ತು ಮುಟ್ಟಿಯರಾದ ಗೋಲಟಿಯರನ್ನು ವಾರದಿ ಒತ್ತನಲ್ಲಿ ಮನೆಗಟ್ಟಿದೆ. ಸೂರ ಪದ್ಮಾದಿಗಳ ದಪ್ಪಿಗೆ ಇದ್ದ ಮಾಡದೆ ಓಡಿ ಹೋಗಿ ನೀರೊಳಗೆ ಅಡಗಿದೆ. ಅತ್ರಿ ಜಾವರಗಳ ಭಕ್ತವಾದ ರುದ್ರ ಮೂರ್ತಿಯಿಂದ ರುದ್ರ ರೂಪವನ್ನು ಪಡೆದ ಮಹತ್ವದ ಕಾಲಿಗೆ ಬೆಣ್ಣೆಯ ಕತ್ತು ತಿನ್ನಲು ಶುಚಿಯ ಬೇರೆಯ ಪದ್ಮಾಕ್ಷನೆ ನಿನ್ನ ಉತ್ತರದ ಮಾತುಗಳನ್ನು ಆಡಿದರೆ ಎಲ್ಲ ಉತ್ತರ ಹೃದಯದ ಅಡಿಗಿದ್ದ ಕೋಪವು ಎತ್ತು ಬರುವುದು ನೋಡು ಬೇಗನೆ. ಅಪ್ಪೋ ವೇಷಬದ್ಧರಾದ ರಕ್ಕಸರ ಯುದ್ಧವನ್ನು ಮಾಡಲು ಸಮುದ್ರದಲ್ಲಿ ಹೋಗಿ ಇಲ್ಲ. ಆಗಾದ್ರೆ ಮತ್ತೆ ಹೇಳುವನ್ನು ಕೇಳಿ. ರೋಸವಳೆ ಯುದ್ಧ ಮಾಡಿ ಜಯವಾರದೆ ಸಮುದ್ರದಲ್ಲಿ ಅಡಗಿ ಕಂಡೆ, ಸಮುದ್ರದಲ್ಲಿ ಅಡಗಿ ಕಂಡೆ. ರುದ್ರ ರೂಪವನ್ನ ಕಡೋಗಲಿ ಭೀಮ ಕೋಳಿಗೆ ನಿಸೀಮ ಕಡ
ಮಾತೆಯ ಮಧ್ಯಪಾದಿಗಳ ಮತ್ತು ದೇವದಾದಿಗಳ ಉಪದ್ರವ ಕಟ್ಟಿಸುತ್ತಾರೆ ಕೆಸರನ್ನು ಪಾಲು ಮಾಡಿದೆ. ತತ್ಪರದಿ ಭಕ್ತರನ್ನು ಉದ್ಧರಿಸಿದರು. ಭೀಮಸೇನ ನಿನ್ನಂತೆ ಅರ್ಧನಾರೇಶ್ವರನ್ನು ಮೆಚ್ಚಿಸಿ ರುದ್ರರೂಪವು ಪಡೆದ ಜಯೇಂದ್ರ ತುಂಗೆತ್ತ ನೀರು ನೀನಲ್ಲೇ ಮಾರುತಿ ಸಾಕೋಡು ಯಾಕವನಾಗಿ ಮಾತನಾಡುತ್ತಿ. ಜನಾರ್ದನ ಭೀಮಸೇನ ಆರದ ತಾಜ್ಯವಾಸನಂ ಅರ್ಥನಾರೇಶ್ವರನಿಂದ ಆಡಿದೆಯಲ್ಲ, ಇದ್ದ ಮಾತನ್ನು ಹೇಳಿದರು ವಾಯನಂದ. ಆದರನಿಲ್ಲಂತ ಪೂರ್ಣ ನಾರೇಶ್ವರನು ನಾರಾತನು ಅಲ್ಲ. ಬುದ್ಧಿ ಶೂನ್ಯನಾದ ಕೌರವರ ಸಮೂಹದೊಳಗೆ ಚಲಿಕೆ ಜಯದ್ರಥರ ಮತ್ತು ಕೆಡುತ್ತಿದ್ದರು. ಸಿಂಧು ದೇಶಾಧಿಪರೆಂಬ ಸೈನ್ಯವನ್ನು ಪರಶಿವನಿಂದ ಬಂದಿದೆ ರುದ್ರರೂಪವನ್ನು ಪಡೆದರು. ನಮ್ಮನ್ನು ಗೆದ್ದಿರುವನು ಜಾಗ ಚೋರತ್ತರಲ್ಲಿ ನಿನಗಿಂತಲೂ ದೂರಯಾಗಿರುವನು ನಾರಾಯಣ. ನೀನಾಮರನೆಂದು ಗಣನೆಯಿಲ್ಲದೆ ಮನ್ನಿಸಿಕೊಳ್ಳುವೆಯೋ? ಕಂಡ ಮಾಸವನ್ನು ತಿಂದ ಎಂದತಿಯನ್ನು ಮಾಡಿಕೊಂಡು ಎಂದತಿಯನ್ನು ಮಾಡಿಕೊಂಡು ಗಂಡಗಳಿರು ಯಾರೋ ಗಡಗಳಿ ಬಂದು ಕಡಗರಿಯನಾದ ದೇವನೇ ಕಂಡ ಮಾಂಸವನ್ನು ತಿಂದು ಇಳೆಂಬಿಯಾದ ಹೆಂಡತಿಯನ್ನು ಮಾಡಿಕೊಂಡು ಪುಂಡರೀಕಾಕ್ಷರ ನೆಲೆಯನ್ನು ಕಂಡು ರಾಜಮಂಡಲವನ್ನು ಕಳೆದುಕೊಂಡು ಹಿಂದುಂಡು ಹೋದೆ. ಜ್ಞಾನ ಮುಕ್ಕೊಂಡು ಪ್ರಕಾಶಿಸುತ್ತಾ ಸಾಗುವುದು ವಾಯುನಂದ್ರ ಏನಿಲ್ಲದೆ ಮಾತನಾಡಬೇಡವರು ವೀಕ್ಷಣ. ಅಪ್ಪೋ ಕೃಷ್ಣ ನಿನ್ನಂತೆ ಕರಡಿ ಮಗನನ್ನು ಮದುವೆ ಮಾಡಿಕೊಂಡವರು ಯಾರು? ಕನ್ನಡವಾಹನ. ನಿನ್ನಂತೆ ಇಳಮಿಯಾದ ಹೆಂಡತಿಯನ್ನು ಮಾಡಿಕೊಂಡವರು ಯಾರು? ವಾಯುನಂದ್ರ. ನಿನ್ನದ ನೋಡಿದರೆ ಮುಗಿಲಿಲ್ಲ ಬೇಗನೆ ಕುಂದರ ನೆಲನೆಯಾದ ಜಲಂಧರನ ಗತಿ ಮುಂದಗೆ ಮನಸ್ಸೋತು ಗತಿವಿಲಾಸನೆ ಮತ್ತು ಮಣಿಸಿದೆ. ಪರಸತಿಯರನ್ನು ಬಯಸಿರುವೆಯಲ್ಲೋ ಬಿಸಜಾಕ್ಷರೇ ಚತುರಾರಿಯನ್ನು ಬಿರುದು ಹೆಸರನ್ನುವಂತು ತಾನು ಸರಿಯಾಗಿ ಯುದ್ಧವನ್ನು ಎಸಗಿದರೆ ಮುಳವರ್ಕನ ಮಾಡುವ ನಿನ್ನಯ ವಚನ. ಮಾತು ಮಾತು ಅನ್ನಬೇಡ ಮನದೊಳಗೆ ಇಡಬೇಡ. ನಿಮ್ಮ ಮಗನ ಮುಂದೆ ನಿಮ್ಮ ಮಗನ ಮುಂದೆ ಗೌರಿ ಸರಿಯಾದ ಕಡಗಳಿ ಮಾನೆ ಕೋಲ ಪಂಡಿ ಮಾನೆ ಕಡಗಳಿ ಮಾನೆ ಕೋಲ ಪಂಡಿ ಪುಂಡರೀಕಾಕ್ಷನೇ ಪಕ್ಕನಿಗೆ ಮಾಡಿದ್ದು ಬಂಡಿ ಅನ್ನವನ್ನು ತಿಂದಿದ್ದು ಎನ್ನದೇನು ಅತಿಶಯವಲ್ಲ. ಅದೇನು ಚೆನ್ನಾಗಿ ಹೇಳುದು ಸೈನ. ಚರಾಚರ ಬ್ರಹ್ಮಾಂಡ ಪಿಂಡಾಂಡ ನಿನ್ನಂತೆ ಉದರ ಮಂಡಲದಲ್ಲಿ ಅಡಿಗಿಸಿಕೊಂಡಿರುವ ತಿಂಡಿ ಬಾಕರು ನೀನೋ ಅಥವಾ ನಾನು?
ನಿಶಾಚಾರನಾದ ಹಿರಣ್ಯ ಬಸಪ್ಪನ ಬಸರು ಸೀಳಿ ಏಸಿಗೆ ಇಲ್ಲದ ರಕ್ತಗಳಂತೆ ರಕ್ತ ಭಾವವನ್ನು ಮಾಡಿ ಒಡನತೆಯನ್ನು ಚೇತನೋ ಅಹೋ ನೀನ ಪಾಣಿಗಳಿಗೆ ಗಾಳಿಯನ್ನಿಟ್ಟು ಕೂವ ರಕ್ತ ಸರಿದೀಪ ಇರನ ಕಸಪುರಂಜಿ ರಕ್ತ ಪಾಣಿಯ ಮಾಡಿ ನರಸಿಂಹನ ಧಾರ ನಿಲಯಂ ತೋರಿಸಿದೆ ನಿನ್ನಂತೆ ಚೋಳಿಸಿನಾದ ಪಾಣಿಸಿಕರಿಂದ ಇರಲಿಲ್ಲ ಈ ಪಾಣಿಸಿಕರಾಗಿ ಬಾಳಿ ಬಂದವರು ಅವರು ಕೋರರ ಬಿಡಲಿಲ್ಲ ಪರಿವಾರ ಪದ್ಮಾಕ್ಷನೇ ಭೀಮಸೇನೇ ಮುದ್ದು ಮುತ್ತಿಯರಾದ ಬಲ್ಲತಿಯನ್ನು ಇಲ್ಲದ್ದು ನೋಡಿ ಬೆಣ್ಣೆ ಮುದ್ದೆ ಪಾಗಣಗಳನ್ನು ನೆತ್ತು ನಿನ್ನಂತೆ ಕೈ ಮುತ್ತಿಗೆ ಗೋಪರನ್ನು ಕಾದು ಬಂದಿರಬೇಕು ಮುರವಂದನ ಸಾಕು ಮಾಡುವ ನಿನ್ನಯ ವಚನ ಜಾಗ ಚೋಗತ್ತದಲ್ಲಿ ನಿನಗಿಂತಲೂ ದೂರ ಯಾರಿರುವರು ನಾರಾಯಣ ನೀನ್ಯಾವ ನಿನ್ನಲ್ಲಿರುವುದೆಲ್ಲ ಬಗೆ ಬಯಸುವಂತ ಮಾಯಾಜಾಲ ನಿನ್ನ ತಪ್ಪು ಬರ ಎಣಿದ ಲೆಕ್ಕ ಕುಳಿತರೆ ಮತ್ತು ಸಾಲದ ಮಾನವ ನಿನ್ನಯ ಗುಣ ತಪ್ಪಗಳ ಬರುವುದು ಭೀಮ ಜನಸಬೇಕು ಭೀಮ ತಪ್ಪಗಳು ಬರುವುದು ಭೀಮ ಜನಸಬೇಕು ಭೀಮ ಕೂಳ ಪಾಂಡಮ್ಮ ವೀರ ಕೂಳ ಪಾಂಡಮ್ಮ ವೀರ ರಣರಂಗದಲ್ಲಿ ಕುರಿಸಿ ಪುತ್ರನೇ ಸುಭದ್ರ ಬರಬೇಕು ಶ್ರೇಷ್ಠವಾದ ಮೋಸವನ್ನು ತುಟ್ಟು ಧ್ರುಪದನ ಪಟ್ಟಣದಲ್ಲಿ ಬಟ್ಟೆ ಎಂಬುದಾದ ಹಸುವಿಯ ತಳಿಯದ ಬೆರಳಿನ ಉಂಗುರವನ್ನು ಕಿತ್ತು ಕಟ್ಟಿದ್ದು ಒಂದು ವಾಯುನಂದನ ಬಲಭದ್ರನಿಗೆ ನೀತಿಯನ್ನು ಬೋಧಿಸಿ ನಿನ್ನ ಅನುಜನಾದ ಎನ್ನ ತಂಗಿಯಾದ ಸುಭದ್ರೆಯನ್ನು ಕೊಟ್ಟಿದ್ದು ಇದು ಒಂದು ಗೋದಾರದಲ್ಲಿ ಕೊಂಡು ಒಂದು ಮುನಿಯನ್ನು ಕಾದುಕೊಂಡು ಬಂದಿದ್ದು ಇದು ಒಂದು ತಪ್ಪು ನಿಮ್ಮ 5 ಮಂದಿಯನ್ನು ಕಾದುಕೊಂಡು ಬಂದಿದ್ದು ಇದು ಒಂದು ತಪ್ಪು ಇಪ್ಪಿನ ಮನದಲ್ಲಿ ಕುಗ್ಗಿದ ಶಾಪವನ್ನು ಕೊಡಲು ದುರ್ವಾಸನೆ ಎಂಬ ತಪವನ್ನು ಗೈದು ಆಸ ಮಾಡುವ ಇದು ಒಂದು ತಪ್ಪು ವಾಯುನಂದನ ದೊಡ್ಡದರಿಯಾಗಿ ನಿನ್ನ ನನಗೆ ಬಂಡಿಯನ್ನು ಬರೆದುಕೊಂಡು ಹೋಗಿದ್ದು ಇದು ಒಂದು ತಪ್ಪು ಇನ್ನು ಅನಂತ ತಪ್ಪುಗಳನ್ನು ಸೇರಿಸುವ ವಾಯುನಂದನ ಬೆಳಗಿನ ನೋಡ ವಿಚಾರ ಕೃಷ್ಣ ನೀಲ ನಟನೆಯಿಂದ ನಾಟಕದ ಸೂತ್ರಧಾರನಾಗಿ ಯಾತಕ್ಕಾಗಿದೆ ಯಂಗಮಲಕ್ಕೆ ನಾಟಕಂತೆ ಇಂಥ ಮಾತನ್ನು ಹೇಳಿದರು ವಾಯುನಂದನ ಇಂಥ 7 ಮಾತುಗಳು ಕಲಿಯುವುದಕ್ಕೆ ಎಷ್ಟು ದಿವಸದಿಂದ ಪಾಠ ಮಾಡಿದೆ ಮರೆಯದಂತೆ ಬಾಲಕನಾದ ನಿಮ್ಮನಿಗೆ ಮೇಲಾದ ಪದವಿಯನ್ನು ಏತಕ್ಕೆ ನೇಮಿಸಿದೆ ಹೊರಸಾಲಿಯಾದ ಬಲಚಕ್ರ ಬಾಧೆಯನ್ನು ಏತಕ್ಕೆ ಕಾದೆ ಜಗಜಾಚನೆ ನಿನ್ನ ಪಾದ ಜಗದಂಗಳಲ್ಲಿ ಮನದೆರಗಿನ ಕೊಡುಗಲಿ ಪಾರ್ಥನಿಗೆ ಮಡದಿ ಮಕ್ಕಳೆಂದು ನರನರಕವನ್ನು ಓಡಾಡಿ ನಡೆಸಿದೆ ಭಕ್ತ ವತ್ಸಲ ನಮ್ಮ ಬಿರುದಿಗೆ ಆಲವಾಗದಂತೆ ನರನಿಗೆ ಸಾರಥಿಯಾಗಿವೆ ಶ್ರೇಷ್ಠ ಭಕ್ತ ಸುಲೋಮಣಿಯರಾದ ಇಷ್ಟಮ್ಮನ ಪುಟ್ಟಿನ ದಾಸೆಗಾಗಿ ಅಷ್ಟಮೂರ್ತಿಯು ಕೆಳಕಟ್ಟಿಗೆ ಮುನ್ನೋರಲಿಲ್ಲವೇ ಅಂಬು ಜಾತಿಯಾದ ಪದನಾರಿಯರೆಂಬ ಕುಂಭಕುಚಲವನ್ನು ನೋಡಿ ಶಿವಲಿಂಗವನ್ನು ಪೂಜಿಸಿದರೆ ಆ ಸಾಂಬಸುವನ್ನು ಅವನಿಗೆ ಪುಡಿಯನ್ನು ಕೊಡಲಿಲ್ಲವೇ ಕಪ್ಪು ಬಣ್ಣವುಳ್ಳ ಕೃಷ್ಣ ವಾಯುನಂದನ ಕಪ್ಪು ಒಪ್ಪುಗಳನ್ನು
ಹೊತ್ತಿರುವ ಬೆತೆಯು ನಿನ್ನ ಮೇಲೆ ಕುಪ್ಪಳಿಸುವುದು ನೋಡು. ಸ್ವಲ್ಪ ಶಾಂತನಾಗುವ ನಿನ್ನ ಧರ್ಮಕ್ಕೆ ಅನ್ನುವಲ್ಲ ಈ ಭೀಮಸೇನ. ಅಹೋ ಧರ್ಮಜ, ಕೃಷ್ಣ, ನಿಮ್ಮ ತಮ್ಮನಾದರೂ ನನ್ನ ನೋಡಿ ಗಜವನ್ನು ತೋರಿಸಿ. ಇದಿಷ್ಟರ ನಿನ್ನ ಅನುಜನಾದ ಇದಿಷ್ಟರ ನಿನ್ನ ಭೀಮನಿಗೆ ಮತ್ತೆ ತುಂಬಿ ಗಟ್ಟಿಯಾಗಿ ಮಾತನಾಡುತ್ತಿರುವುದಲ್ಲ, ಎಲ್ಲರೂ ನೋಡಿ ಅನ್ನು ಕಡಿಯುತ್ತಿರುವುದಲ್ಲ. ಉಗ್ರನ್ನು ಶೀಘ್ರವಾಗಿ ಭೀಮನಿಗೆ ಶಾಂತಿ ಎಂಬುದಿಸು. ಧರ್ಮರಾಯ ರುಕೋಲನ ಮಾತ್ರ ಬಲವನಯ. ನಿನ್ನ ಇಷ್ಟರಂತಾಗಲಿ ಕೃಷ್ಣ. ಅಹೋ ಸೋಮವಾರನಾದ ರುಕೋದರನೇ, ಧರ್ಮಲಿಂಗನ ಏನಾಪಿಕನಾದ ಮಾನವನು ನಮ್ಮ ಪ್ರಾಣ ರಕ್ಷಕನು. ಪರಂದಾಮನಾದ ಗೋವಿಂದನು ಸರ್ವಜೀವಿಗಳಿಗೆ ಪ್ರಧಾನಿಯಾದನು. ಚರಾಚರ ಜೀವಿಗಳನ್ನು ನಿಂತು ನಾಟಕವನ್ನ ಆಡಿಸುವ ಈ ಸೂತ್ರಧಾರಿಯು ಈ ಕೃಷ್ಣನು. ಸೃಷ್ಟಿ ಸ್ಥಿತಿ ಲಯ ದಯಗಳಿಗೆ ಕರ್ತವನಾಗಿದನು ರುಕೋದರ. ಪಂಚ ಪಾಂಡವರಿಗೆ ಪಕ್ಷನಾಗಿದನು ಲಕ್ಷ್ಮೀವರ. ಕೃಷ್ಣ ಯುಧಿಷ್ಠರನ್ನ ಆಗಲೇ ಹೋಗಿ ಹೇಳಿ ಧರ್ಮದ ಕಟ್ಟಡಿಮೆಯನ್ನು ಮೀರುವುದಕ್ಕೆ ಒಟ್ಟಿನ ಮೇಲೆ ಸಾಧನೆಯನ್ನು ಮಾಡಿದೆ. ಇದ್ದ ಮಾತನ್ನು ಹೇಳಿದ ಅಣ್ಣ ಈ ಭಕ್ತಿ ಮಾತು ದಾಕ್ಷಿಣ್ಯವೇನು? ಪಾಂಡವರ ಭಕ್ತನಾಗಿದ್ದರೆ ಅಭಿಮಾನ್ಯನ ಪ್ರಾಣವೇಕೆ ನಿರ್ಮಿಸಿ ರಚಿಸಿಯ ಹೋದನು. ಈ ನಾರಾಯಣನ ಹೋದನ ಅಡಿಯನ ಮೇಲೆ ಅಂತಃಕರಣ ಹರಳೆ ಇಲ್ಲದೆ ಹೋಯಿತೆ. ಸುರದ